ಆಕೆಯ ದಿನ ಸೂರ್ಯೋದಯದಿಂದ ಶುರುವಾಗಲಿಲ್ಲ, ಆದರೆ ಫೋನಿನಿಂದ ಆಯಿತು. ಅದು ಅವಳ ಕನ್ನಡಿ, ಅವಳ ವೇದಿಕೆ, ಅವಳ ಗುರುತು. ಸ್ವಲ್ಪ ಚಂಡಮಾರುತದೊಂದಿಗೆ ಬಿಸಿಲು, ನಿಮಿಷಗಳಲ್ಲಿ 600 ಲೈಕ್ಗಳು. ಪ್ರಪಂಚ ಅವಳ ಮುಖವಾಡವನ್ನು ಇಷ್ಟಪಟ್ಟಿತು. ಕಾಲೇಜಿನಲ್ಲಿ ಅವಳು ತಾರೆಯಾಗಿದ್ದಳು. ಇನ್ಸ್ಟಾ ಹುಡುಗಿ. ಎಲ್ಲರೂ ಅವಳನ್ನು ಇಷ್ಟಪಡುತ್ತಿದ್ದರು. ಆಕೆಯನ್ನು ಆನ್ಲೈನಲ್ಲಿ ಇಷ್ಟಪಡುತ್ತಿದ್ದರು. ಮನೆಯಲ್ಲಿ ಅವರ ತಂದೆ ತಾಯಿಗಳು ಬ್ಯುಸಿಯಾಗಿದ್ದರು. ತಂದೆ ಝೂಮಲ್ಲಿ, ತಾಯಿ ಕೆಲಸದಲ್ಲಿ. ಯಾರೂ ಅವಳನ್ನು ನೋಡಲಿಲ್ಲ. ಅವಳ ಏಕೈಕ ಅಸ್ಥಿರ ಬಿಂದು ಸ್ಕ್ರೀನ್ ಮಾತ್ರ. ಸ್ಕ್ರೋಲ್ ಮಾಡು, ಪೋಸ್ಟ್ ಮಾಡು, ಸ್ಮೈಲ್ ಮಾಡು, ಮತ್ತೆ ರಿಪೀಟ್ ಮಾಡು. ನಿಜವಾದ ಸಂಭಾಷಣೆಗಳಿಲ್ಲ. ಆಕೆ ಪುಸ್ತಕಗಳಿಗೆ ಧೂಳು ತುಂಬಿತು. ಅವಳ ಕನಸಿನಂತೆ ಪಾಠಗಳು ಲೈಕ್ಸ್ ಆಗಿ ಬದಲಾಯಿತು, ಕಾಮೆಂಟ್ಸ್ ಕ್ಲಾಸಸ್ ಆಗಿ ಬದಲಾಯಿತು. ಪರೀಕ್ಷೆ ಫಲಿತಾಂಶ ಬಂದಾಗ ಅವಳ ಹೃದಯ ಹೊಡೆಯಿತು. ಆಕೆ ಫೇಲ್ ಆದಳು. ಆಕೆಯ ಹಿಡಿತದಲ್ಲಿದ್ದಿದ್ದು ಈಗ ಹೋಯಿತು. ಎಲ್ಲರ ಮುಂದೆ ಆಕೆಯ ಶಿಕ್ಷಕ ಆಕೆಗೆ ಅವಮಾನ ಮಾಡಿದರು. ಅವಳ ವೈಫಲ್ಯಕ್ಕೆ ಎಲ್ಲರೂ ನಕ್ಕರು. ಆ ರಾತ್ರಿ ಯಾವುದೇ ಫಿಲ್ಟರ್ ಇಲ್ಲ, ಯಾವುದೇ ಕ್ಯಾಪ್ಷನ್ಸ್ ಇಲ್ಲ. ಅವಳ ಕಣ್ಣೀರು ಪೋಸ್ಟ್ ಮಾಡಲು ಆಗಲಿಲ್ಲ. ಕಳೆದು ಹೋದ ಕ್ಷಣಗಳು ಮತ್ತೆ ಮತ್ತೆ ನೆನಪಿಗೆ ಬರುತ್ತಿದೆ. ಮುಂದಿನ ದಿನ ಅವಳು ಏನನ್ನು ಪೋಸ್ಟ್ ಮಾಡಲಿಲ್ಲ, ಮತ್ತೆ ಯಾರೂ ನೋಡಲಿಲ್ಲ. ಯಾರೊಬ್ಬರು ಸಹ ನಿನಗೇನಾಗಿದೆ ಎಂದು ಸಹ ಕೇಳಲಿಲ್ಲ.